ಟ್ರಬಲ್ ಶೂಟರ್ಗೆ ಮತ್ತೊಂದು ಟಾಸ್ಕ್ ಬಂದಿದೆ. ಈ ಬಾರಿ ಮತ್ತೊಂದು ಟ್ರಬಲ್ ಅನ್ನು ಬಗೆಹರಿಸಬೇಕಾಗಿದೆ ಶಿವಕುಮಾರ್ ಅವರು. ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ, ಈ ಹಿಂದೆ ಗುಜರಾತ್ನ ಶಾಸಕರು ಬಂದಿದ್ರು, ಅವರುಗಳಿಗೆ ಬೆಂಗಳೂರಿನಲ್ಲಿ ಆಶ್ರಯವನ್ನು ಕೊಡುವಂತಹ ಕೆಲಸವನ್ನು ಮಾಡಲಾಯಿತು. ಗುಜರಾತ್ ಮಾದರಿಯಲ್ಲಿ ಈಗ ಒಡಿಶಾ ರಾಜ್ಯಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರು ಎಂಟ್ರಿ ಆಗಿದ್ದಾರೆ. ರಾಜ್ಯಸಭೆ ಚುನಾವಣೆ ವೇಳೆ ಗುಜರಾತ್ನಿಂದ ಅಹಮದಾ ಪಟೇಲ್ ಅವರನ್ನ ಶಿವಕುಮಾರ್ ಅವರು ಗೆಲ್ಲಿಸುವುದರಲ್ಲಿ ಯಶಸ್ವಿಯಾಗಿದ್ದರು. ಅವತ್ತು ಸುಮಾರು 30-35 ಜನ ಶಾಸಕರುಗಳಿಗೆ ಅವರು ಆಶ್ರಯವನ್ನು ಕಲ್ಪಿಸಿದರು. ಗುಜರಾತ್ನ ಕಾಂಗ್ರೆಸ್ ಶಾಸಕರನ್ನ ಬಿಡದಿಯ ಈಗಲ್ಟನ್ ರೆಸಾರ್ಟ್ಗೆ ಅವತ್ತು ಡಿ ಕೆ ಶಿವಕುಮಾರ್ ಕರೆತಂದಿರು. ಅದೇ ಸಂದರ್ಭದಲ್ಲಿ ಅವರ ಮೇಲೆ ಐಟಿ ರೇಡ್ ಕೂಡ ನಡೆದಿತ್ತು. ಕಾಂಗ್ರೆಸ್ನ ಟ್ರಬಲ್ ಶೂಟರ್ ಡಿ ಕೆ ಶಿವಕುಮಾರ್ಗೆ ಈಗ ಮತ್ತೊಂದು ಟಾಸ್ಕ್ ಬಂದಿದೆ. ಅದುವೇ ಗುಜರಾತ್ನಂತೆಯೇ ಒಡಿಶಾದಲ್ಲೂ ಕೈ ಅಭ್ಯರ್ಥಿಯನ್ನು ಗೆಲ್ಲಿಸುವಂತಹ ಗುರಿ. ಅದಕ್ಕಾಗಿ ಒಡಿಶಾದಲ್ಲಿ ಮಾರ್ಚ್ 16ರಂದು ರಾಜ್ಯಸಭೆ ಚುನಾವಣೆ ನಡೆಯುತ್ತೆ. ಬಿಡದಿಗೆ ಈಗ ಒಡಿಶಾದ ಶಾಸಕರನ್ನ ಶಿಫ್ಟ್ ಮಾಡಲಾಗಿದೆ. ಒಡಿಶಾದ 14 ಕಾಂಗ್ರೆಸ್ ಶಾಸಕರ ಪೈಕಿ 8 ಶಾಸಕರು ಬಿಡದಿಗೆ ಶಿಫ್ಟ್ ಆಗಿದ್ದಾರೆ. ಅಂದರೆ ಮೊದಲ ಬಾರಿಗೆ ಗೆದ್ದಿರತಕ್ಕಂತಹ ಶಾಸಕರನ್ನ ವಂಡರ್ಲಾದಲ್ಲಿ ಒಡಿಶಾದ ಮೊದಲ ಬಾರಿ ಗೆದ್ದಿರುವ 8 ಶಾಸಕರನ್ನ ಕಳಿಸಲಾಗಿದೆ ವಂಡರ್ಲಾಗೆ. ಇಂದು ರಾತ್ರಿ ಅಥವಾ ನಾಳೆ ಒಳಗಡೆ ಇನ್ನಷ್ಟು ಶಾಸಕರು ಒಡಿಶಾದಿಂದ ಬೆಂಗಳೂರಿಗೆ ಬಂದು ತಲುಪಬಹುದು. ಅವರನ್ನು ಕೂಡ ಮತ್ತೆ ಈ ರೆಸಾರ್ಟ್ನಲ್ಲಿ ಇಡಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಇದೇ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮಾರ್ಚ್ 16ರವರೆಗೂ ಕೂಡ ಬಿಡದಿಯ ವಂಡರ್ಲಾದಲ್ಲೇ ಒಡಿಶಾ ಶಾಸಕರನ್ನ ಲಾಕ್ ಮಾಡೋದಕ್ಕೆ ನಿರ್ಧರಿಸಿದ್ದಾರೆ. ಅವ್ರನ್ನ ಅಲ್ಲೇ ಇರಿಸೋದಕ್ಕೆ ಬೇಕಾಗಿ ನಿರ್ಧರಿಸಿದ್ದಾರೆ. ಅವರು ಬೇರೆಲ್ಲೂ ಕೂಡ ಹೋಗೋದಕ್ಕೆ ಅವಕಾಶಗಳು ಇರೋದಿಲ್ಲ, ಬೇರೆ ಯಾರನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕಿಲ್ಲ. ಚುನಾವಣೆ ದಿನವೇ ಒಡಿಶಾದ ಶಾಸಕರನ್ನ ಶಿಫ್ಟ್ ಮಾಡುವಂತಹ ಪ್ಲಾನನ್ನು ಮಾಡಿಕೊಂಡಿದ್ದಾರೆ. ಚುನಾವಣೆಯ ದಿವಸನೇ ಬೆಂಗಳೂರಿನಿಂದ ಭುವನೇಶ್ವರಕ್ಕೆ ಅವರು ಹೋಗ್ತಾರೆ. ವಿಮಾನ ನಿಲ್ದಾಣದಿಂದ ನೇರ ಮತಗಟ್ಟೆಗೆ ಕರೆದೊಯ್ದು ಮತ ಹಾಕಿಸುವಂತಹ ತಂತ್ರಗಾರಿಕೆಯನ್ನು ಈಗ ಹೆಣೆಯಲಾಗಿದೆ. ಒಡಿಶಾದ ಶಾಸಕರಿಗೆ ವಂಡರ್ಲಾದಲ್ಲಿ ಭಾರಿ ಭದ್ರತೆಯನ್ನು ಒದಗಿಸಲಾಗಿದೆ. ಎಲ್ಲೂ ಕೂಡ ಅವರು ಹೋಗದಂತೆ ಲಾಕ್ ಮಾಡಲಾಗಿದೆ. ಅಂದರೆ ಅವ್ರನ್ನ ಬೇರೆ ಯಾರು ಕೂಡ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಅವಕಾಶಗಳು ಇರೋದಿಲ್ಲ. ರಾಜ್ಯಸಭೆಗೆ ಗೆಲ್ಲಿಸುವ ಮೂಲಕ ಹೈಕಮಾಂಡ್ ಟಾಸ್ಕ್ ಪೂರೈಸುವಂತಹ ಹೆಗ್ಗಳಿಕೆಗೆ ಶಿವಕುಮಾರ್ ಅವರು ಪಾತ್ರರಾಗಬಹುದು. ಟ್ರಬಲ್ ಶೂಟರ್ ಅಸ್ತ್ರವನ್ನೇ ಬಳಸಿಕೊಂಡು ಸಿಎಂ ಪಟ್ಟದ ಮೇಲೂ ಕೂಡ ಕಣ್ಣಿಟ್ಟಿರುವಂಥದ್ದು ಸರ್ವೇ ಸಾಮಾನ್ಯ, ಸಹಜ. ಯಾಕಂದರೆ ಇದೊಂದೇ ಕೆಲಸವನ್ನು ಎಷ್ಟು ದಿವಸ ಅಂತೇಳಿ ಮಾಡೋಕ್ಕಾಗುತ್ತೆ. ಅದಕ್ಕೊಂದು ಅದರ ಒಂದು ಫಲ ತನಗೂ ಕೂಡ ಬೇಕಲ್ವಾ ಅನ್ನುವಂಥ ಯೋಚನೆ ಅವರಲ್ಲಿದ್ದರೆ ಅದು ತಪ್ಪಲ್ಲ. ಯಾಕಂದರೆ ಅವರು ರಾಜಕಾರಣಿ. ಹೈಕಮಾಂಡ್ ಮುಂದೆ ಮತ್ತೊಮ್ಮೆ ತಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸುವಂಥ ಅವಕಾಶ ಅಂತೂ ಶಿವಕುಮಾರ್ ಅವರಿಗೆ ಸಿಕ್ಕಿದೆ. ಗೊತ್ತಿರಲಿ, ಗುಜರಾತ್ನಲ್ಲಿ ಶಾಸಕರಿಗೆ ಅವರ ರಕ್ಷಣೆ ಕೊಟ್ಟ ನಂತರನೇ ಅವರು ಕರ್ನಾಟಕದಲ್ಲಿ PCCಗೆ ಅಧ್ಯಕ್ಷರಾಗುವಂಥ ಅವಕಾಶ ಸಿಕ್ಕಿದ್ದು. ಈಗ ಮತ್ತೊಂದು ಅದೇ ಸ್ವರೂಪದ ಟಾಸ್ಕ್ ಈಗ ಅವರ ಮುಂದೆ ಬಂದು ನಿಂತಿದೆ. ಶಿವಕುಮಾರ್ ಅವರು ಇದ್ರ ಬಗ್ಗೆ ಏನು ಹೇಳಿದ್ದಾರೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. ಟಾಸ್ಕ್ ಇಲ್ಲ, ಏನಿಲ್ಲ. ನನ್ನ PCC ಪ್ರೆಸಿಡೆಂಟು ಈ ಥರ ಇದೆ ಅಂತ ಫೋನ್ ಮಾಡಿದ್ರು. ಸೆಕ್ಯುಲರ್ ಪಾರ್ಟೀಸ್ ಎಲ್ಲ ಒಂದಾಗಿದ್ದೀವಿ. ನಾವು BJD ಅವರು ಇಬ್ಬರು ಸೇರಿ ಒಂದು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟು ಬಟ್ ಡಾಕ್ಟ್ರು ಅವ್ರಿಗೆ ಹಾಕಿದ್ದೀವಿ ಅಂತ ಅವರು ನನಗೆ ತಿಳಿಸಿದ್ರು. ಸೊ ಒಬ್ಬ ಪಾರ್ಟಿ ಅಧ್ಯಕ್ಷರು ಫೋನ್ ಮಾಡಿದಾಗ ನಾನು ಅವ್ರಿಗೆ ಗೌರವ ಕೊಡಬೇಕಾದ ನನ್ನ ಡ್ಯೂಟಿ. ನಾನೊಬ್ಬ ಪಕ್ಷದ ಅಧ್ಯಕ್ಷನಾಗಿರೋದ್ರಿಂದ, ಜವಾಬ್ದಾರಿ ಇರೋದ್ರಿಂದ ಅವ್ರಿಗೆ ಬನ್ನಿ ಇಲ್ಲೇ ಎಲ್ಲ ಚೆನ್ನಾಗಿ ಒಳ್ಳೆ ವಾತಾವರಣದಲ್ಲಿ ಇರೋರಿಗೆ ನಿಮ್ಮನ್ನ ಇರಿಸ್ತೀವಿ ಅಂತೇಳಿ ಇಲ್ಲಿ ನಾವು ಅವ್ರಿಗೆ ಅರೇಂಜ್ಮೆಂಟ್ ಮಾಡಿದ್ದೀವಿ. ಸೊ ಎಲ್ಲ ಭಾಳ ಖುಷಿಯಾಗಿದ್ದಾರೆ. ಎಲ್ಲರನ್ನು ಮಾತಾಡಿದೆ, ಎಲ್ಲ ಹೊಸಬ್ರೆಲ್ಲ ಇದ್ದಾರೆ. ಅವ್ರಿಗೆಲ್ಲ ಒಂದಷ್ಟು ಪಾಠ ಎಲ್ಲ ಹೇಳಿದ್ದೀನಿ. ಸೊ ಹೇಳಿ ಅವರೆಲ್ಲ ಎಲೆಕ್ಷನ್ ಹೋಗ್ತಾರೆ. ಹೌದು, ಆಪರೇಷನ್ ಕಮಲ ಮಾಡ್ಲಿಕ್ಕೆ ಅವ್ರ ಮೇಲೆಲ್ಲ ಬಹಳ ಒತ್ತಡ ಮಾಡಿ ಅವ್ರಿಗೆ ದೊಡ್ಡ ದೊಡ್ಡ ಆಫರ್ಗಳೆಲ್ಲ ಕೊಡ್ತಾ ಇದ್ದಾರೆ. ಸೊ ಎಲ್ಲರ ಮೇಲೂ ಬಹಳ ಒತ್ತಡ ಇದೆ, ಏನಾದ್ರು ಮಾಡಿ ರಾಜ್ಯಸಭಾ ಸೀಟ್ನ ಗೆಲ್ಲಬೇಕು ಅಂತ. ಅಲಯನ್ಸ್ ಪಾರ್ಟಿ, ಕಮ್ಯುನಿಸ್ಟ್ ಅವರು, BJD ಅವರು, ಕಾಂಗ್ರೆಸ್ ಅವರು 3 ಜನ ಸೇರಿ ಒಗ್ಗಟ್ಟಿನ ಕ್ಯಾಂಡಿಡೇಟ್ ಅನ್ನ ಹಾಕಿದ್ದಾರೆ. ಸೊ ಅದಕ್ಕೆ ಇದು ಮೊದಲನೇ ಹಂತ. ಇದು ಇಂಡಿಯಾ ಅಲಯನ್ಸ್ಗೆ ಒಂದು ದೊಡ್ಡ ಶಕ್ತಿ ತುಂಬುವಂತ ಕೆಲಸ ಆಗ್ತಾ ಇದೆ. ಇದು ಮಾಮೂಲಿ ಅವ್ರು BJP ಅವ್ರು ಮಾಡ್ತಾರೆ, ನಾವು ಮಾಡ್ತೀವಿ. ಏನಪ್ಪ, ನಾನು ನೋಡಿ ಬಾಲಣ್ಣ ಇದ್ದಾರೆ, ನಮ್ಮ ಯೋಗೇಶ್ ಇದ್ದಾರೆ, ಅವ್ರದ್ದು ಅನುಭವ, ಅವ್ರದ್ದು ಇಲ್ಲೆಲ್ಲ ಅವ್ರ ಕಸ್ಟಡಿಯಲ್ಲಿ ನಾವಿದ್ದೀವಿ. ಏನಿಲ್ಲ, ಅವ್ರಿಗೂ ಜವಾಬ್ದಾರಿ ಇದೆಯಲ್ಲ. ಎಲ್ಲರಿಗೂ ನಮ್ಮ ಜಿಲ್ಲೆ ಎಲ್ಲ ಶಾಸಕರಿಗೂ ಜವಾಬ್ದಾರಿ ಇದೆ. ಎಲ್ಲಾನು ಕಾಪಾಡ್ಬೇಕಂತ ನಮ್ಮ ಡ್ಯೂಟಿ ಅಲ್ವಾ. ಇಲ್ಲಿ ಯಾರು ಬರಲ್ಲ, ಅದು ಬೇರೆ ವಿಚಾರ. ಯಾರು ಬರೋಕ್ಕೂ ಆಗುದಿಲ್ಲ, ಮುಟ್ಟಕ್ಕೂ ಆಗುದಿಲ್ಲ, ಮಾತಾಡಕ್ಕೂ ಆಗುದಿಲ್ಲ. ಅವ್ರಿಗೆಲ್ಲ ಅವಕಾಶ. ನಾನು ಯಾಕ್ರಿ ಕನ್ಸು ಕಾಣ್ಲಿ? ನಾನು ಕನಸಲ್ಲಿ ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ.